ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಪರ್ಫೆಕ್ಟಾಗಿ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲಿಗೆ ಮನೆಯಲ್ಲೇ ಇರೋವಂಥ 2 ಲೋಟ ರೇಷನ್ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಆ 2 ಲೋಟ ಅಕ್ಕಿಗೆ ಟೀ ಕುಡಿಯೋ ಲೋಟದಲ್ಲಿ 2 ಲೋಟ ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಲೋಟದಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಆನಂತರ ಇದಕ್ಕೆ 1 ಲೋಟದಷ್ಟು ಹೆಸರುಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ 3 ರಿಂದ 4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ಆ ರೇಷನ್ ಅಕ್ಕಿ ಆಗಿರೋದ್ರಿಂದ ಅದರಲ್ಲೆಲ್ಲ ಧೂಳು ಎಲ್ಲ ಇರುತ್ತಲ್ಲ, ಆ ಧೂಳೆಲ್ಲ ಚೆನ್ನಾಗಿ ಕ್ಲೀನ್ ಆಗೋ ಥರ ತೊಳ್ಕೊಬೇಕು. ಇದನ್ನು ಚೆನ್ನಾಗಿ ತೊಳೆದಾದ ನಂತರ ಇದಕ್ಕೆ ಆದಷ್ಟು ನೆನೆಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಿ, ನಂತರ ಇದಕ್ಕೆ 1-2 ಸ್ಪೂನಷ್ಟು ಮೆಂತ್ಯವನ್ನು ಸೇರಿಸ್ಕೊಂಡು ಇದೆಲ್ಲದನ್ನು ಒಂದು ಕಡೆ ಮುಚ್ಚಿಡಬೇಕು. ಇದು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಯಬೇಕು. ಆ ನಂತರ ನೋಡಿ ಇಲ್ಲಿ ನೆಂದಿದೆ. ಅದಾದಮೇಲೆ ಇದಕ್ಕೆ ರುಬ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು 1/4 ಲೋಟದಷ್ಟು ಅಥವಾ 1/4 ಲೋಟಕ್ಕಿಂತ ಜಾಸ್ತಿ, ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ 1/4 ಲೋಟಕ್ಕಿಂತ ಜಾಸ್ತಿ ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ. ನಾನು ತೋರಿಸೋದನ್ನು ಮರೆತುಬಿಟ್ಟಿದ್ದೆ, ಹಂಗಾಗಿ ಈಗ ತೋರಿಸ್ತಾ ಇದ್ದೀನಿ. ಅವಲಕ್ಕಿನೂ ಕೂಡ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಪ್ರೇಟಾಗಿ ರುಬ್ಬಕ್ಕೆ ಹೋಗಬಾರ್ದು. ಅವಲಕ್ಕಿನ ಈ ಅಕ್ಕಿ ಒಳಗೆ ಸೇರಿಸ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ ಇಲ್ಲಿ ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ನಾನು ಹೇಳೋ ಕ್ವಾಂಟಿಟಿನಲ್ಲಿ ನೀವು ಅಕ್ಕಿ, ಉದ್ದಿನಬೇಳೆ ಎಲ್ಲದನ್ನು ನೆನೆಸಿ ಇಟ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ನೀವು ಮಸಾಲೆ ದೋಸೆನಾದರೂ ಹಾಕೋಬೋದು ಅಥವಾ ಸೆಟ್ ದೋಸೆನಾದರೂ ಹಾಕೋಬೋದು. ಇದು ಎರಡಕ್ಕೂ ಬರುತ್ತೆ ಹಿಟ್ಟು. ಆ ಮೆಜರ್ಮೆಂಟಲ್ಲೂ ನಾನು ನಿಮಗೆ ತೋರಿಸಿರೋದು. ನೋಡಿ ಈಗ ನಾನು ರುಬ್ಕೋತಾ ಇದ್ದೀನಿ. ತುಂಬ ನುಣ್ಣಗೆ 100% ನುಣ್ಣಗೆ ರುಬ್ಕೋಬಾರ್ದು. ಒಂದು 90% ನುಣ್ಣಗಾಗಿದ್ದರೆ ಸಾಕು. ಇನ್ನೊಂದು 10% ಸ್ವಲ್ಪ ತರಿಯಾಗಿ ಇರಬೇಕು. ನೋಡಿ ನಾನು ಎಲ್ಲದನ್ನು ರುಬ್ಬಿ ಒಂದು ಬಾಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ಚಳಿಗಾಲ ಆಗಿರೋದ್ರಿಂದ ಹಿಟ್ಟು ಬೇಗ ಹುದುಗಿ ಬರಲ್ಲ, ಹಾಗಾಗಿ ನೀವು ಟೈಟ್ ಮುಚ್ಚಳ ಇರೋ ಅಂಥ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಹುದುಗಿ ಬರುತ್ತೆ. ಹಾಗಾಗಿ ನಾನು ಸ್ಟೀಲ್ ಬಾಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಇರೋ ಥರ ಕಲಿಸ್ಬೇಕು. ಸ್ಪೂನಲ್ಲಿ ಕಲಿಸ್ಬಾರ್ದು, ಕೈಯಲ್ಲೇ ಕಲಿಸ್ಬೇಕು. ಚೆನ್ನಾಗಿ ಉಪ್ಪು ಎಲ್ಲದನ್ನು ಮಿಕ್ಸ್ ಆಗೋ ಥರ ಕೈಯಲ್ಲೇ ಕಲಸಿ ಇದನ್ನು ಎತ್ತಿಡಬೇಕು. ನೋಡಿ ನಾನೀಗ ಇದನ್ನು ಚೆನ್ನಾಗಿ ಕಲಸಿದ್ದೀನಿ. ಈಗ ಇದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ನಾವೇನು ಅಡುಗೆ ಮಾಡ್ತೀವಲ್ಲ ಸ್ಟವ್ ಪಕ್ಕ ಸ್ವಲ್ಪ ಬಿಸಿ ಇರುತ್ತಲ್ವ, ಹಾಗಾಗಿ ಆ ಜಾಗದಲ್ಲಿ ಇಟ್ಟರೆ ಹಿಟ್ಟು ಚೆನ್ನಾಗಿ ಉದುಗಿ ಬರುತ್ತೆ. ನಾನೀಗ ಮುಚ್ಚಿಬಿಟ್ಟು ಸ್ಟವ್ ಪಕ್ಕ ಇಡ್ತೀನಿ. ಬೇಸಿಗೆನಲ್ಲಾದರೆ ತಾನಾಗೆ ಉಬ್ಕೊಳ್ಳುತ್ತೆ. ಚಳಿಗಾಲದಲ್ಲಾಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿರೋ ಜಾಗದಲ್ಲಿ ಇಡಬೇಕಾಗುತ್ತೆ. ನೋಡಿ ನಾನೀಗ ಸ್ಟವ್ ಪಕ್ಕ ಇದನ್ನು ಇಟ್ಕೋತಾ ಇದ್ದೀನಿ. ನೋಡಿ ಈಗ ಬೆಳಗ್ಗೆ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಆ ಬಾಕ್ಸ್ ಮುಚ್ಚಳ ಓಪನ್ ಮಾಡಿದ ತಕ್ಷಣವೇ ಎಲ್ಲ ಚೆಲ್ಲೋಗೋ ಥರ ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿತ್ತು. ನೋಡಿ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಕಾಣಿಸ್ತಾ ಇದೆ. ಈ ಥರ ದೋಸೆ ಹಿಟ್ಟು ಚೆನ್ನಾಗಿ ಉದುಗಿ ಬಂದಿದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ತುಂಬ ಸಲ ಎಲ್ಲ ಮಿಕ್ಸ್ ಮಾಡೋಕ್ಕೆ ಅಡುಗಿನ ಮೇಲೆ ಮೇಗಿನ ಕೆಳಗೆ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಮೇಲೇ ಈ ರೀತಿ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವಿಲ್ಲಿ ದೋಸೆ ಕಲರ್ ಬರಬೇಕು ಅಂತ ಹೇಳ್ಬಿಟ್ಟು 1 ಸ್ಪೂನು ಸಕ್ಕರೆನ ಸೇರಿಸ್ಕೊತಾ ಇದ್ದೀವಿ. ಸಕ್ಕರೆನ ಸೇರಿಸೋದ್ರಿಂದ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಸಕ್ಕರೆನ ಸೇರಿಸ್ಬಿಟ್ಟು ಸುಮ್ಮನೆ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ನಾವೀಗ ಪಲ್ಯ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣಲಿ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಈಗ ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಇದಕ್ಕೆ 1 ಸ್ಪೂನು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಆನಂತರ 1 ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಹೆಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಅದು ಪಲ್ಯದಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು.
ನಾನೀಗ ಇಲ್ಲಿ ಒಂದೇ ಒಂದು ಚಿಕ್ಕದಾದ ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಟೊಮೆಟೊ ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕೋಬೋದು, ಬೇಡದೇ ಇದ್ದರೆ ಸ್ಕಿಪ್ ಮಾಡ್ಬೋದು. ರುಚಿ ಏನು ಚೇಂಜ್ ಆಗಲ್ಲ, ಬಟ್ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಆ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಸೇರಿಸ್ಕೋಬೇಕು. ನೋಡಿ, ಈಗ ಒಗ್ಗರಣೆ ರೆಡಿ ಇದೆ. ಅದಕ್ಕೆ ಮುಂಚೆನೇ ಬೇಯಿಸಿಟ್ಕೊಂಡಿರೋ 4ರಿಂದ 5 ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಎಲ್ಲದನ್ನು ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನೋಡಿ, ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಕೊನೆಯದಾಗಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದೊಳ್ಳೆ ಮಿಕ್ಸ್ನ ಮಾಡಿದರೆ ತುಂಬ ರುಚಿಯಾದಂಥ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ದೋಸೆಗೆ ನಾನಿಲ್ಲಿ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಸ್ವಲ್ಪ ಶೇಂಗಾ ಬೀಜನ ಚೆನ್ನಾಗಿ ಹುರಿದು ಸೇರಿಸ್ಕೊತಾ ಇದ್ದೀನಿ. ನಂತರ 3ರಿಂದ 4 ಹಸಿಮೆಣ್ಸಿನ್ಕಾಯಿನೂ ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಬಡ್ಲಷ್ಟು ತೆಂಗಿನಕಾಯಿನ ಸೇರಿಸ್ಕೊತಿದ್ದೀನಿ. ನಂತರ 1 ಕರಿಬೇವಿನ ಎಸಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಆನಂತರ 1 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ರುಬ್ಕೊಂಡ್ರೆ ದಿಢೀರಂತ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಚಟ್ನಿ ರೆಡಿ ಆಯಿತು. ನಂತರ ನಾವಿಲ್ಲಿ ಮಸಾಲೆ ದೋಸೆಗೆ ಹಚ್ಚೋ ಅಂಥ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು 1 ಗೆಡ್ಡೆ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆ ನಂತರ ಇದಕ್ಕೆ ನಾನು ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿನೂ ಕೂಡ ಸೇರಿಸ್ಕೋಬೋದು. ನಂತರ 1 ಸ್ಪೂನಷ್ಟು ಜೀರಿಗೆನ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ನಾವು ಸ್ವಲ್ಪ ಹುರಿಗಡಲೆನ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಮಸಾಲೆ ದೋಸೆಗೆ ಬೇಕಿರೋ ಅಂತಹ ಖಾರದ್ದು ಮಸಾಲೆ ಎಲ್ಲ ರೆಡಿ ಆಗುತ್ತೆ. ನೋಡಿ, ಇದು ರೆಡಿ ಆಗಿದೆ. ಈಗ ಇದನ್ನು ನಾವು ಒಂದು ಬ್ಲೆಂಡರಿಗೆ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ರೆ ನೋಡಿ, ಮಸಾಲೆ ದೋಸೆಗೆ ಹಚ್ಚುವಂತಹ ಖಾರ ರೆಡಿ ಆಯಿತು. ಈಗ ಪಲ್ಯ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು, ಮಸಾಲೆನೂ ರೆಡಿ ಆಯಿತು. ಈಗ ದೋಸೆನ ಹಾಕೋಣ. ನೋಡಿ, ಹೆಂಚನ್ನು ಚೆನ್ನಾಗಿ ಕಾಯಿಸಿ ನೋಡಿ, ನಾನೀಗ ದೋಸೆನ ಹಾಕೋತಾ ಇದ್ದೀನಿ. ಈ ರೀತಿ ಹೆಂಚು ಬಿಸಿಯಾಗಿದ್ದಾಗ ದೋಸೆ ಹಾಕಿದರೆ ತುಂಬಾ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಈಗ ದೋಸೆ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಮೇಲೆ ಎಣ್ಣೆನ ಸೇರಿಸ್ಕೊತೀನಿ. ನೀವು ಬೇಕಂದರೆ ಇದಕ್ಕೆ ಬೆಣ್ಣೆ ಕೂಡ ಸೇರಿಸ್ಕೋಬೋದು. ನಾನು ಬೆಣ್ಣೆ ಎಲ್ಲ ಏನು ಬಳಸ್ತಾ ಇಲ್ಲ, ಬರೀ ಎಣ್ಣೆ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ನಾವೇನು ಮಸಾಲೆನ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನಾವಿದಕ್ಕೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯನ ಇಟ್ಟು ದೋಸೆನ ಮಡಚಿದ್ರೆ ಹೋಟೆಲ್ ಸ್ಟೈಲಲ್ಲಿ ಗರಿ ಗರಿಯಾದ ಮಸಾಲೆ ದೋಸೆ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ದೋಸೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.